पत्रकारों से बात करते हुए उन्होंने बताया कि अध्यक्ष पद संभालने के बाद वे उत्तर कर्नाटक के दौरे पर निकले और वहां के कार्यकर्ताओं में जोश और उमंग नजर आया। कर्नाटक प्रदेश युवा कांग्रेस अध्यक्ष एच.एस. मंजुनाथ ने कहा कि 2028 की विधानसभा चुनाव की तैयारी अभी से शुरू हो चुकी है। उन्होंने कहा कि प्रदेश अध्यक्ष डी.के. शिव कुमार के निर्देशानुसार संगठन को मजबूत किया जा रहा है। जमखंडी में मिला भव्य स्वागत इस बात का संकेत है कि यहाँ युवा कांग्रेस की पकड़ मजबूत है। केंद्र सरकार पर निशाना साधते हुए मंजुनाथ ने कहा कि मोदी सरकार 11 वर्षों में जनहित की कोई ठोस योजना लागू करने में असफल रही है। नोटबंदी, जनधन योजना जैसी योजनाओं ने जनता पर बोझ डाला है। मनरेगा को भी सही तरीके से लागू नहीं किया जा रहा है और शिक्षा क्षेत्र में अव्यवस्था फैल रही है। ನಾನು ಯುವ ಕಾಂಗ್ರೆಸ್ನ ಅಧ್ಯಕ್ಷ ಸ್ಥಾನ ಸ್ವೀಕರಿಸಿದ ನಂತರ ಉತ್ತರ ಕರ್ನಾಟಕದ ಪ್ರವಾಸವನ್ನು ಕೈಗೊಂಡಿದ್ದೇನೆ. ಬೀದರ್ನಿಂದ ಸ್ಟಾರ್ಟ್ ಮಾಡಿ ಗುಲ್ಬರ್ಗ, ಬಿಜಾಪುರ ಇಂದು ಬಾಗಲಕೋಟೆಯನ್ನು ತಲುಪಿದ್ದೇವೆ. ಎಲ್ಲ ಯುವಕರಲ್ಲಿ ಭಾಳ ಹುಮ್ಮಸ್ಸು ಕಾಣ್ತಾ ಇದೆ. ರಾಜ್ಯ ಸರ್ಕಾರ ಬಂದ ನಂತರ 5 ಗ್ಯಾರಂಟಿಗಳನ್ನು ಏನು ಕೊಟ್ಟಿದೆ ಅದನ್ನು ಮನೆ ಮನೆಗೆ ತಲುಪಿಸುವಂಥ ಕೆಲಸವನ್ನು ನಮ್ಮ ಯುವ ಕಾಂಗ್ರೆಸ್ ಮಾಡಬೇಕು. ಮತ್ತು 2028ರ ಚುನಾವಣೆಗೆ ಮತ್ತೆ ಸಜ್ಜಾಗಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ರಾಜ್ಯಾಧ್ಯಕ್ಷರಾದ KPCC ರಾಜ್ಯಾಧ್ಯಕ್ಷರಾದಂಥ ಡಿ.ಕೆ. ಶಿವಕುಮಾರ್ ಸಾಹೇಬರ ಆದೇಶದ ಮೇರೆಗೆ 2028ರ ಚುನಾವಣೆಗೆ ಈಗಿನಿಂದನೇ ಕೆಲಸವನ್ನು ಸ್ಟಾರ್ಟ್ ಮಾಡಬೇಕು. ಯುವ ಕಾಂಗ್ರೆಸ್ಸು ಗ್ರೌಂಡ್ ಮಟ್ಟದಲ್ಲಿ ಆ್ಯಕ್ಟಿವ್ ಆಗಬೇಕು ಅನ್ನೋ ದೃಷ್ಟಿಯಿಂದ ಈ ಪ್ರವಾಸವನ್ನು ಕೈಗೊಂಡಿದ್ದೇವೆ. ನಮ್ಮ ಸಂಘಟನೆಯ ಬ್ಲಾಕಿನ ಕಮಿಟಿಯಿಂದ ಹಿಡಿದು ವಿಧಾನಸಭಾ ಕಮಿಟಿಯಿಂದ ಹಿಡಿದು ಜಿಲ್ಲಾ ಕಮಿಟಿಯಿಂದ ಇಂದು ರಾಜ್ಯದ ಪದಾಧಿಕಾರಿಗಳು ಎಲ್ಲೆಲ್ಲಿ ಇನ್ಚಾರ್ಜನ್ನು ಕೊಟ್ಟಿದ್ದೀವಿ ಅವರು ಕೂಡ ಭಾಗವಹಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ರಾಜ್ಯ ಮಟ್ಟದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಈ ಪ್ರವಾಸವನ್ನು ಕೈಗೊಂಡು 2028ರ ಚುನಾವಣೆಗೆ ಈಗಿನಿಂದಲೇ ಯುವ ಕಾಂಗ್ರೆಸ್ ಸಜ್ಜಾಗಿದ್ದೇವೆ ಅನ್ನೋದನ್ನು ಈ ರಾಜ್ಯದ ಜನತೆಗೆ ತೋರಿಸುವಂಥ ಕೆಲಸವನ್ನು ಮಾಡಬೇಕು. ಜೊತೆಗೆ ಮನೆ ಮನೆಗೆ ಹೋಗಿ ನಮ್ಮ ಕಾರ್ಯಕ್ರಮಗಳನ್ನು ತಲುಪಿಸುವಂಥ ಕೆಲಸವನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಪ್ರವಾಸವನ್ನು ಕೈಗೊಂಡಿದ್ದೇವೆ. ಎಲ್ಲ ಪದಾಧಿಕಾರಿಗಳು ಭಾಳ ಹುಮ್ಮಸ್ಸಿನಿಂದಿದ್ದಾರೆ. ನೆನ್ನೆ ಜಮಖಂಡಿಯಲ್ಲಿ ನಮ್ಮನ್ನು ವೆಲ್ಕಮ್ ಮಾಡಿದ ರೀತಿಯಲ್ಲಿ ಗೊತ್ತಾಗುತ್ತೆ ಯುವ ಕಾಂಗ್ರೆಸ್ ಎಷ್ಟು ಬಲಿಷ್ಠವಾಗಿದೆ ಈ ಜಿಲ್ಲೆಯಲ್ಲಿ ಅಂತ. ಇವತ್ತು ಕೂಡ ಎಲ್ಲ ಅಸೆಂಬ್ಲಿಯಿಂದ ವಿಧಾನಸಭೆಯಿಂದ ಬಂದಂಥ ಎಲ್ಲ ಯುವ ಮುಖಂಡರುಗಳು, ಯುವ ಕಾರ್ಯಕರ್ತರು ಭಾಳ ಹುಮ್ಮಸ್ಸಿನಿಂದ ಈ ಕಾರ್ಯಕ್ರಮವನ್ನು ಭಾಗವಹಿಸಿದ್ದಾರೆ. ನಾವು ಹೇಳೋದಕ್ಕೆ ಇಷ್ಟಪಡ್ತೇವೆ, ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಸುಗಮವಾಗಿ 136 ಸೀಟುಗಳನ್ನು ಬಂದ ನಂತರ ಎಲ್ಲ ಫಲಾನುಭವಿಗಳಿಗೆ ಗ್ಯಾರಂಟಿನ ಕೊಡೋದ್ರ ಮುಖಾಂತರ 5 ಗ್ಯಾರಂಟಿಗಳನ್ನು ಕೂಡ ತಲುಪಿಸಿದ್ದೇವೆ. ಅವರಿಗೆ ಕೊಟ್ಟಂಥ ಮಾತಲ್ಲಿ ನಾವು ನಡ್ಕೊಂಡಿದ್ದೀವಿ ರಾಜ್ಯ ಸರ್ಕಾರ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ನಿನ್ನೆಗೆ ಈ ಕೇಂದ್ರ ಸರ್ಕಾರ ಬಂದು 11 ವರ್ಷಗಳಾಗಿದೆ. ಕೊಟ್ಟಿರುವಂಥ ಕೆಲಸ ಕಾರ್ಯಗಳು ಶೂನ್ಯ. ಯಾವುದೇ ಜನತೆಗೆ ಹೊಟ್ಟೆ ತುಂಬುವಂಥ ಕೆಲಸವನ್ನು ಮಾಡಿಲ್ಲ. ಯಾರ್ದ ಮನೆ ಬಾಗಿಲಿಗೆ ಸ್ಕೀಮ್ಗಳು ಕೊಡುವಂಥ ಕೆಲಸ ಮಾಡಿಲ್ಲ. ನೋಟ್ ಬ್ಯಾನ್ ಅಂತ ಮಾಡಿದ್ರು, ಜನ್ಧನ್ ಅಂತ ಅಕೌಂಟನ್ನು ಓಪನ್ ಮಾಡಿದ್ರು. ಎಲ್ಲ ಜನರಿಗೆ ಹೊರೆಯಾಗುವಂಥ ಕೆಲಸಗಳನ್ನೇ ಮಾಡಿದೆ ಹೊರತು ಕೇಂದ್ರ ಸರ್ಕಾರ ಸರಿಯಾದ ಕೆಲಸಗಳನ್ನ ಯಾವುದೂ ಕೂಡ ಮಾಡಿ